ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಶಿಲ್ಪಾಕೃತಿ. ಫ್ರೆಂಡ್ಸ್, ಇವತ್ತು ನಾವು ಒಂದು ಸಾರಿಯನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಡ್ರೆಸ್ ಟಾಪನ್ನು ನಾವು ರೆಡಿ ಮಾಡ್ಕೋಬೋದು ಡಿಫ್ರೆಂಟಾಗಿ ಅಂತ ಹೇಳ್ಬಿಟ್ಟು. ಸೊ ಅನಾರ್ಕಲಿ ಟೈಪಲ್ಲೇ, ಬಟ್ ನಾವು ಕಟ್ಸ್ ಏನು ಕೊಡ್ತಿಲ್ಲ, ಹಾಗೆ ಫ್ರಿಲ್ಸಲ್ಲೇ ಮಾಡ್ತಾಯಿದ್ದೀವಿ. ಸೊ ಫ್ರೆಂಡ್ಸ್, ಸ್ಯಾರಿ ನೋಡಿ ಈ ರೀತಿ ಇದೆ, ಆಫ್ ಆ್ಯಂಡ್ ಆಫ್ ಸ್ಯಾರಿ ನೋಡಿ. ನನ್ನ ರೆಫರೆನ್ಸ್ಗೋಸ್ಕರ ಸ್ಯಾರಿ ಪಿಕ್ಕನ್ನು ಕೂಡ ನಾನು ಸೈಡಲ್ಲಿ ಹಾಕಿದ್ದೀನಿ. ಸೊ ಸ್ಯಾರಿ ಬಂದ್ಬಿಟ್ಟು ಈ ರೀತಿ, ಪಲ್ಲು ಸೈಡ್ ಒಂದು ಕಲರು, ಫುಲ್ ನೆರಿಗೆ ಎಲ್ಲ ಇಡ್ತೀವಲ್ಲ ಅಲ್ಲಿ ಒಂದು ಕಲರು ಸಾರಿ. ಸೊ ಈ ರೀತಿ ಇದೆ ಫ್ರೆಂಡ್ಸ್ ಸ್ಯಾರಿ. ಬಾರ್ಡ್ರ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇದನ್ನು ಯಾವ ರೀತಿ ನಾವು ಬಳಸ್ಕೊಂಡು ಒಂದು ಒಳ್ಳೆ ಡ್ರೆಸ್ಸನ್ನು ಮಾಡ್ಬೋದು ಅಂತ ಯೋಚನೆ ಮಾಡಿ ನಾನು ಒಂದು ಡ್ರೆಸ್ ಅಂತ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಸೊ ಯಾವ ರೀತಿ ಬರುತ್ತೆ ನೋಡೋಣ ಫೈನಲಿ. ಈಗ ನಾವು ಈ ಒಂದು ಆಫ್ ಆ್ಯಂಡ್ ಆಫ್ ಸ್ಯಾರಿಯನ್ನು ಸ್ಟಿಚ್ ಮಾಡೋದಕ್ಕೋಸ್ಕರ ನಾನು 2 ಥರದ ಲೈನಿಂಗನ್ನು ತೊಗೊಂಡಿದ್ದೀನಿ. ಸಾರಿ ಕಲರು ಮತ್ತು ಪಲ್ಲು ಕಲರ್ ಏನಿದೆ ಅದು 2 ಕಲರನ್ನು ನಾನು ಲೈನಿಂಗನ್ನು ತೊಗೊಂಡಿದ್ದೀನಿ. 2 ಮೀಟರ್ಸು ನಾನು ಆಫ್ ವೈಟ್ ಇದೆಯಲ್ಲ ಆ ಕಲರ್ ತೊಗೊಂಡಿದ್ದೀನಿ. ಆ ರೆಡ್ ಕಲರ್ ಬಂದುಬಿಟ್ಟು 1 ಮೀಟ್ರ್ ತೊಗೊಂಡಿದ್ದೀನಿ. ಸೊ ಇವಾಗ ನಾವು ಸ್ಯಾರಿಯನ್ನು ಸಪ್ರೇಟಾಗಿ 2 ಪಾರ್ಟ್ ಇದೆ ಅಲ್ವ, ಅದರ 2 ಸಪ್ರೇಟ್ ಮಾಡಿಕೊಂಡು ನಾನು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಫಸ್ಟಿಗೆ ಬಾಡಿ ಪಾರ್ಟ್ಗೆ ಫ್ರಿಲ್ಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಓಪನ್ ಇರೋದು ಆ ಕಡೆ ಇದೆ, ಕ್ಲೋಸ್ ಇರೋದು ನನ್ನ ಸೈಡ್ ಇದೆ. ಸೊ ಫೋಲ್ಡಿಂಗ್ ಈ ರೀತಿ ನಾವು ಡಬಲ್ ಫೋಲ್ಡಿಂಗನ್ನು ಹಾಕ್ಕೊಂಡು ಮೆಜರ್ಮೆಂಟ್ಸ್ನ ತೊಗೊಂಡು ನಾವು ಬಾಡಿ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ನಾನು ಫಸ್ಟಿಗೆ ಲೆಂತನ್ನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಲೆಂತ್ ಇಲ್ಲಿ 14 ಇಂಚಿದೆ, 1 ಇಂಚು ಎಕ್ಸ್ಟ್ರಾ ನಾನು 15 ತೊಗೊಳ್ತೀನಿ. ಮತ್ತು ಒಂದು ಚೆಸ್ಟ್ನ ಲೂಸು ಎಷ್ಟಿದೆ ಅಂತ ನೋಡ್ತಾ ಇದ್ದೀನಿ. ಇಲ್ಲಿ ನನಗೆ 19 ಇದೆ ಫ್ರೆಂಡ್ಸ್. ಮತ್ತು ವೇಸ್ಟ್ನ ಲೂಸು ನೋಡ್ತಾ ಇದ್ದೀನಿ. ವೇಸ್ಟ್ ಬಂದುಬಿಟ್ಟು ನನಗೆ 16 ಇದೆ ಇಲ್ಲಿ ಮೆಜರ್ಮೆಂಟಲ್ಲಿ. ಲೆಂತು ಮತ್ತು ಚೆಸ್ಟ್ ಲೂಸು ಮತ್ತು ವೇಸ್ಟ್ 3 ತೊಗೊಳ್ತಾ ಇದ್ದೀನಿ. ಇಲ್ಲಿ ನೆಕ್ ಬಂದುಬಿಟ್ಟು ನಾನು ನೆಕ್ ಮತ್ತು ಹಾರ್ಮೋಲು ಇಲ್ಲಿ ನಾನು ಬೋಟ್ ನೆಕ್ ಇಡ್ತಾ ಇದ್ದೀನಿ. ಸೊ ನಾನು ಎಷ್ಟು ನೆಕ್ ತೊಗೊಳ್ತೀನಿ ಅಷ್ಟನ್ನೇ ನಾನು ಆರ್ಮೋಲ್ ಡೌನಿಂಗು ಕೂಡ ತೊಗೊಳ್ತೀನಿ. ಫಸ್ಟ್ ಇಲ್ಲಿ ನಾನು ಲೆಂತ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 14 ಇದೆ. ಸೊ 15ಕ್ಕೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ 1 ಇಂಚು ಸ್ಟಿಚ್ಚಿಂಗೋಸ್ಕರ. ಮತ್ತು ಇಲ್ಲಿ ನಾನು ಏನು ನಾವು ಬಾಡಿ ಮೆಜರ್ಮೆಂಟ್ ಸುತ್ತಳತೆ ತೊಗೊಂಡ್ವಲ್ಲ, ಚೆಸ್ಟ್ನ ಒಂದು ಸುತ್ತಳತೆ, ಅದರಲ್ಲಿ ಅರ್ಧ ತೊಗೊಳ್ತಾ ಇದ್ದೀನಿ. 19 ಬಂದಿತ್ತು ನನಗೆ. ಸೊ ಅದರಲ್ಲಿ ಅರ್ಧ ಮತ್ತು 2 ಇಂಚು ಎಕ್ಸ್ಟ್ರಾ ಕಚ್ಚೆಗೋಸ್ಕರ. ಮತ್ತು ಇಲ್ಲಿ ವೇಸ್ಟು 16 ಬಂದಿತ್ತಲ್ವ, 8 ಅದರಲ್ಲಿ ಅರ್ಧ ಮತ್ತು 1 ಇಂಚು ನಾನು ಡಾಟ್ಸ್ಗೋಸ್ಕರ ಪ್ಲಸ್ 2 ಇಂಚು ಕಚ್ಚೆಗೋಸ್ಕರ. ಸೊ ಈ ರೀತಿ ನಾನು ಮಾರ್ಕನ್ನು ಮಾಡಿಕೊಂಡೆ. ಇದನ್ನು ಒಂದು ಲೈನನ್ನು ಮಾಡ್ಕೊಳ್ಳೋಣ. ಫಸ್ಟ್ ಇಲ್ಲಿ ನಾನು ವೇಸ್ಟ್ ಜಾಗದಲ್ಲಿ ನಾನು ಮಾರ್ಕ್ ಮಾಡಿ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 8 ನನ್ನ ಒಂದು 16 ಇತ್ತಲ್ವ ಫುಲ್ಲು ಒಂದು ಸೈಡಿಗೆ, ಇಲ್ಲಿ ನಾನು 8ಗೆ ಮಾರ್ಕ್ ಮಾಡಿಕೊಂಡೆ. 1 ಇಂಚು ಡಾಟ್ಸ್ಗೋಸ್ಕರ, 2 ಇಂಚು ಕಚ್ಚೆಗೋಸ್ಕರ. ಇವಾಗ ನಾವು ನೆಕ್ಕು ಒಂದು ಬಿಡ್ತನ್ನ ನೆಕ್ಕು ಮತ್ತು ಶೋಲ್ಡರ್ನ ನಾನು ಇಲ್ಲಿ ಬೋಟ್ ನೆಕ್ ಆಗಿರೋದ್ರಿಂದ ಈ ಒಂದು ಮೆಜರ್ಮೆಂಟ್ಸ್ಗೆ 7 ತಗೊಳ್ತಾ ಇದ್ದೀನಿ. ಮತ್ತು ಸೇಮ್ ಅದೇ ಒಂದು 7ಅನ್ನು ಹಾರ್ಮೋಲ್ ಡೌನಿಂಗು ಕೂಡ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಹಾರ್ಮೋಲ್ ಡೌನಿಂಗು ಶೋಲ್ಡರಿಂದ ನಾನು 7ಕ್ಕೆ ಏನು ಮಾರ್ಕ್ ಮಾಡ್ಕೊಂಡಿದ್ದೆ ಅದನ್ನು ಜಾಯಿಂಟ್ ಮಾಡಿಕೊಂಡು ಲೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಪ್ಲಸ್ ಇಲ್ಲಿ ನಾನು ನೋಡಿ, ಆವಾಗಲೇ ನಾನು ಚೆಸ್ಟ್ದು ಒಂದು ಲೂಸನ್ನು ಮಾರ್ಕ್ ಮಾಡಿದ್ದೆ ಅಲ್ವಾ, ಇನ್ನು ಒಂದು ಸತಿ 2 ಇಂಚು ಎಕ್ಸ್ಟ್ರಾ ಪ್ಲಸ್ಸು ನಾನು ಏನು ಆವಾಗಲೇ ಮಾರ್ಕ್ ಮಾಡಿದ್ದೆ 19ರಲ್ಲಿ ಅರ್ಧ 9.25 ಅದನ್ನು ನಾನು ಇಲ್ಲಿ ಮಾರ್ಕ್ ಮಾಡಿಕೊಂಡು ಬಾಟಮಲ್ಲಿ ಏನು ನಾವು ಮಾರ್ಕ್ ಮಾಡಿದ್ವಲ್ಲ 2 ಜಾಯಿಂಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಮಗೆ ಹಾರ್ಮೋಲ್ ಡೌನಿಂಗು ಮಾರ್ಕ್ ಆಯಿತು, ವೇಸ್ಟ್ದು ಮತ್ತು ಚೆಸ್ಟ್ ಲೂಸ್ ಎಲ್ಲ ಮಾರ್ಕಿಂಗ್ ಆಯಿತು. ಇಲ್ಲಿ ನಾನು ನೆಕ್ನ ಒಂದು ವಿಡ್ತು ಮತ್ತು ಲೆಂತು 3 ಇಂಚು ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾನು ಇದು ಬೋಟ್ ನೆಕ್ ಆಗಿರೋದ್ರಿಂದ ಇದು ಬ್ಯಾಕ್ ನಾನು ಕಟ್ ಮಾಡ್ತಿರೋದು. ಸೊ ಬ್ಯಾಕ್ಗೆ ನಾನು 3 ಇಂಚು ವಿಡ್ತು 3 ಇಂಚು ಲೆಂತನ್ನು ತೊಗೊಂಡು ನಾನು ರೌಂಡ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ನಿಮಗೆ ಬೇಕಿದ್ರೆ ನೀವು ಬೇರೆ ಒಂದು ಡಿಸೈನ್ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಜಸ್ಟ್ ಸಿಂಪಲ್ಲಾಗಿ ಇಷ್ಟು ಸಾಕು ಅಂಥೇಳಿ ಈ ರೀತಿ ಮಾಡ್ತಾಯಿದ್ದೀನಿ. ನೀವು ಬೋಟ್ ನೆಕ್ ಬೇಡ ಅಂದರೆ ನಾರ್ಮಲ್ ನೆಕ್ಕನ್ನು ಕೂಡ ನೀವು ಮಾಡ್ಕೋಬೋದು, ಇಲ್ಲ ಬೋಟ್ ನೆಕ್ ಮಾಡ್ಕೊಡ್ತೀನಿ ಅಂತಂದರೂ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಬೋಟ್ ನೆಕ್ಕನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ 3 ಇಂಚಿಗೆ ಲೆಂತು 3 ಇಂಚು ವಿಡ್ತು 3 ಇಂಚು ಮಾಡಿಕೊಂಡು ನಾನು ಜಸ್ಟ್ ನೋಡಿ ಇಲ್ಲಿ ಒಂದು ಬೋಟ್ ನೆಕ್ನ ರೀತಿ ಸರ್ಕಲ್ ಮಾಡಿಕೊಂಡೆ. ಮತ್ತು ಇಲ್ಲಿ ನಾವು ಆರ್ಮೋಲ್ ರೌಂಡಿಂಗು ಕೂಡ ಮಾರ್ಕ್ ಮಾಡ್ಕೊಳ್ಳೋಣ. ಹಾರ್ಮೋಲ್ ರೌಂಡಿಂಗು ಮಾರ್ಕ್ ಮಾಡ್ಕೊಂಡಿದ್ದಾಯಿತು. ಇವಾಗ ನಾವು ಡಾಟ್ಸ್ಗೋಸ್ಕರ ಮಾರ್ಕ್ ಮಾಡ್ಕೊಳ್ಳೋಣ.
ಜಸ್ಟ್ ನಾವು ವೇಸ್ಟನ್ನು ಮಾರ್ಕ್ ಮಾಡಿರ್ತೀವಲ್ಲ ಅದರಲ್ಲಿ ಅರ್ಧಕ್ಕೆ ನೋಡಿ ಈ ರೀತಿ ವಿಡಿಯೋದಲ್ಲಿ ತೋರಿಸಿರೋ ರೀತಿ ಟೇಪನ್ನು ಫೋಲ್ಡ್ ಮಾಡಿಕೊಂಡು ನಾವು 1 ಇಂಚಿಗೆ ಏನು ನಾವು ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ಆ 1 ಇಂಚ್ ಗ್ಯಾಪ್ಗೆ ನಾವು ಡಾಟ್ಸ್ಗೆ ಮಾರ್ಕನ್ನು ಮಾಡಿಕೊಂಡ್ರೆ ಆಯಿತು. ಸೊ ಫ್ರೆಂಡ್ಸ್, ಫೈನಲಿ ಬ್ಯಾಕ್ನ ಒಂದು ಮಾರ್ಕಿಂಗ್ ಕಂಪ್ಲೀಟ್ ಆಯಿತು. ಜಸ್ಟ್ ಲೆಂತನ್ನು ನಾನು ತೊಗೊಂಡಿದ್ದೆ, ಮತ್ತು ಚೆಸ್ಟ್ ಲೂಸು ಮತ್ತು ವೇಸ್ಟ್ ಲೂಸು, ಮತ್ತು ಜಸ್ಟ್ ನಾವು ಬೋಟ್ ನೆಕ್ ಆಗಿರೋದ್ರಿಂದ 7 ಇಂಚು ನಾನು ಭುಜ ಮತ್ತು ಕತ್ತು ಎರಡು ಸೇರಿ ನಾನು 7 ಇಂಚು ತೊಗೊಂಡು ಅದೇ ಒಂದು 7 ಇಂಚನ್ನು ನಾನು ಆರ್ಮೋಲ್ ಡೌನಿಂಗು ಕೂಡ ಮಾರ್ಕನ್ನು ಮಾಡಿಕೊಂಡಿದ್ದೆ. ಸೊ ಫ್ರೆಂಡ್ಸ್, ಅರ್ಥ ಆಯ್ತಲ್ವಾ? ಅಷ್ಟೇ ಫ್ರೆಂಡ್ಸ್, ತುಂಬ ಸಿಂಪಲ್ಲಾಗಿಯೇ ನೀವು ಕೂಡ ಈಸಿಯಾಗಿ ಮಾಡ್ಕೋಬೋದು. ಸೊ ಸೇಮ್ ಇದೇ ಒಂದು ಪ್ಯಾಟ್ರನ್ನ ನಾನು ಸೇಮ್ ಬ್ಯಾಕ್ ಏನು ನಾನು ಮಾಡಿಕೊಂಡೆ ಅದನ್ನು ಈಗ ಫ್ರಂಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಸೇಮ್ ಟು ಸೇಮ್ ಹೇಗಿದೆಯೋ ಹಾಗೆ ಮಾರ್ಕನ್ನು ಮಾಡಿಕೊಂಡೆ. ಸೊ ಜಸ್ಟ್ ಏನೆಲ್ಲ ಚೇಂಜಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಇವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೇಮ್ ನಾನು ಬ್ಯಾಕ್ ಏನಿತ್ತು ಅದೇ ರೀತಿಯೇ ಮಾರ್ಕ್ ಮಾಡಿಕೊಂಡೆ. ಆರ್ಮೋಲ್ ಹತ್ರ ಮಾತ್ರ ಜಸ್ಟ್ ಒಂದು 1/4 ಇಂಚ್ ಗ್ಯಾಪ್ಗೆ ನಾವು ಒಳಗಡೆಗೆ ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪನ್ನು ನಾನು ಮಾಡಿದ್ದೀನಿ. ಜಸ್ಟ್ ಇಲ್ಲಿ ನಾನು 1.5 ಇಂಚ್ ಎಕ್ಸ್ಟ್ರಾ ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಸೊ ಅದು ಏನು ಎಂತಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ನೆಕ್ಸ್ಟ್ ಇಲ್ಲಿ ನಾನು ನೆಕ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು 6.5 ಇಂಚಿಗೆ ನೆಕ್ ಡೀಪನ್ನ ನಾನು ಫ್ರಂಟ್ ನೆಕ್ ಡೀಪನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು, ಅಥವಾ ಫ್ರಂಟು ಬ್ಯಾಕು ಸೇಮ್ ಕೂಡ ಮಾಡ್ಕೋಬೋದು. ಸೊ ನಾನಿಲ್ಲಿ ಫ್ರಂಟ್ ಸ್ವಲ್ಪ ಡೀಪ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 6.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಬಾಕ್ಸ್ನ ರೀತಿ ನಾನು ಡ್ರಾ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವಾಗ ನೆಕ್ ಡ್ರಾ ಆಯಿತು, ಆರ್ಮೋಲ್ ಡ್ರಾ ಆಯಿತು. ಈಗ ನಾವು ಪ್ರಿನ್ಸ್ ಕಟ್ಟಿಗೆ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಇಲ್ಲಿ ನಾನು 3 ಇಂಚಿಗೆ ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ನಾವು ನೆಕ್ ಸೈಡಿಂದ ಏನು ನಾವು ಫೋಲ್ಡ್ ಮಾಡಿರ್ತೀವಲ್ಲ ಅಲ್ಲಿಂದ ನಾವು 3 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡೆ ನಾನು, ಮತ್ತು 1.5 ಇಂಚಿಗೆ ಇನ್ನೊಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಶೋಲ್ಡರಿಂದ ನಮ್ಮ ಒಂದು ಚೆಸ್ಟ್ ಪಾಯಿಂಟ್ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಚೆಕ್ ಮಾಡಿಕೊಂಡು ನಾನು ಮಾರ್ಕನ್ನು ಮಾಡಿದ್ದೀನಿ. ಇಲ್ಲಿ ನಾನು 10ವರೆಗೆ ಮಾರ್ಕ್ ಮಾಡಿದ್ದೀನಿ. ಸೊ ನಿಮ್ಮ ಒಂದು ಚೆಸ್ಟ್ ಪಾಯಿಂಟ್ನ ಚೆಕ್ ಮಾಡಿಕೊಂಡು ಇಲ್ಲಿ ನಾವು ಮಾರ್ಕನ್ನು ಮಾಡ್ಕೋಬೇಕು. ಸೊ ನಾನಿವಾಗ ಏನು ಲೈನ್ ಹಾಕ್ತಿದ್ದೀನಲ್ವ ಅದು ನಮ್ಮ ಒಂದು ಚೆಸ್ಟ್ ಪಾಯಿಂಟ್ನ 10ವರೆ ಇತ್ತು ನನಗೆ, ಭುಜದಿಂದ ಡೌನ್ಗೆ 10ವರೆಗೆ ನಾನು ಮಾರ್ಕ್ ಮಾಡಿಕೊಂಡೆ. ಇಲ್ಲಿಂದ ನಾವು ಏನು 3 ಇಂಚಿಗೆ ನಾವು ಮಾರ್ಕ್ ಮಾಡಿದ್ವಲ್ಲ ಅಲ್ಲಿಗೆ ಒಂದು ಲೈನನ್ನು ಹಾಕ್ಕೊಬೇಕು. ಮತ್ತು ನಾವು 1.5 ಇಂಚಿಗೆ ಏನು ಮಾರ್ಕ್ ಮಾಡಿದ್ವಲ್ಲ ಅಲ್ಲಿಗೆ ಈ ರೀತಿ ಶೇಪನ್ನು ಮಾಡ್ಕೋಬೇಕು. ಇವಾಗ ಜಸ್ಟ್ ನಾವು ಒಂದು ಆರ್ಮೋಲ್ ಸೆಂಟ್ರಿಗೆ ನೋಡಿ, ಕೆಲವ್ರಿಗೆ ಹೊಸಬ್ರಿಗೆ ಗೊತ್ತಿರಲ್ಲ ಎಲ್ಲಿಗೆ ನಾವು ಸ್ವಲ್ಪ ಆ ಕಡೆ ಸೈಡ್ಗೆ ಹೋಗ್ಬೇಕಾ, ರೈಟ್ ಸೈಡ್ಗೆ ಹೋಗ್ಬೇಕಾ, ಲೆಫ್ಟಿಗೆ ಬರಬೇಕಾ ಅಂತೇಳ್ಬಿಟ್ಟು ಈ ಥರ ಸ್ಟ್ರೈಟಿಗೆ ಒಂದು ಆರ್ಮೋಲ್ನ ಒಂದು ಸೆಂಟ್ರಿಗೆ ಈ ರೀತಿ ಒಂದು ಶೇಪನ್ನು ಡ್ರಾ ಮಾಡ್ಕೊಬೇಕು ಫ್ರೆಂಡ್ಸ್. ಸೊ ತುಂಬ ಈಸಿಯಾಗಿಯೇ ಮಾಡ್ಕೋಬೋದು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹೆಂಗಪ್ಪ ಇದು ಎಷ್ಟು ತಲೆ ಕೆಡುತ್ತೆ, ಎಲ್ಲಿ ಮಾಡಬೇಕು ಏನು ಅಂತ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸೊ ಕನ್ಫ್ಯೂಸ್ ಮಾಡ್ಕೊಳ್ದೆ ಆರಾಮಾಗಿ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ 1.5 ಇಂಚು ಎಕ್ಸ್ಟ್ರಾ ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಸೊ ಅದು ಏನಕ್ಕೆ ಅಂದರೆ ಇಲ್ಲಿ ನಾನು ಏನು 1.5 ಇಂಚು ಮಾಡಿದ್ನಲ್ವ ಅದಕ್ಕೋಸ್ಕರ ನನಗೆ ಏನು ಕಟ್ ಮಾಡ್ತಿದ್ದೀನಿ ಅಲ್ಲಿ ಎಕ್ಸ್ಟ್ರಾ ಲೈನ್ ಇದೆಲ್ಲ ಅದು ನಾನು 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಸೊ ಅದನ್ನು ಮರೀದಂಗೆ ನೀವು ಕೂಡ ಎಕ್ಸ್ಟ್ರಾ ತೊಗೋಬೇಕು. ಬ್ಯಾಕ್ ನಾವು ಏನು ಮಾರ್ಕ್ ಮಾಡ್ತೀವಿ ಅದಕ್ಕಿಂತ ನಾವು ಕಚ್ಚೆ ನಾವು 2 ಇಂಚು ಬ್ಯಾಕ್ ಬಿಟ್ಟಿರ್ತೀವಲ್ಲ ಅದಕ್ಕಿಂತ ಇನ್ನೂ 1.5 ಇಂಚು ನಾವು ಫ್ರಂಟ್ಗೆ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಮರೀದಂಗೆ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಪ್ರಿನ್ಸ್ ಕಟ್ ಆಗಿರೋದ್ರಿಂದ ಸೆಂಟ್ರಲ್ ಕಟ್ ಮಾಡಿ ನಾವು ಜಾಯಿಂಟ್ ಮಾಡ್ತೀವಲ್ಲ ಅದಕ್ಕೆ ಎಕ್ಸ್ಟ್ರಾ ಬೇಕಾಗುತ್ತೆ. ಸೊ ಅದನ್ನು ಗಮನದಲ್ಲಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಏನೇ ಒಂದು ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಸೊ ಇದರಲ್ಲಿ ಏನಾದ್ರು ಅರ್ಥ ಆಗಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಡೀಟೇಲಾಗಿ ಹೇಳ್ಕೊಡ್ತೀನಿ. ಇವಾಗ ನಾವು ಮೈನ್ ಕ್ಲಾತ್ ಮೇಲೆ ಲೈನಿಂಗನ್ನು ಕಟ್ ಮಾಡಿದ್ವಲ್ಲ ಅದನ್ನು ಸೇಮ್ ಹಾಗೆ ಇಟ್ಕೊಂಡು ನಾವು ಕಟ್ ಮಾಡ್ಕೊಳ್ತಾ ಇದ್ದೀವಿ ಮೈನ್ ಕ್ಲಾತನ್ನು ಲೈನಿಂಗ್ ಕ್ಲಾತ್ ಜೊತೆಗೆ. ಸೊ ಇವಾಗ ನನಗೆ ಫ್ರಂಟು ಬ್ಯಾಕು ಕಟ್ಟಿಂಗ್ ರೆಡಿ ಆಯಿತು. ಫ್ರೆಂಡ್ಸ್, ಇಲ್ಲಿ ನಾನು ಸೊಂಟದ ಹತ್ರ ಒಂದು 1/2 ಇಂಚು ಎಕ್ಸ್ಟ್ರಾ ನಾವು ಶೇಪ್ಗೋಸ್ಕರ ಕಟ್ ಮಾಡಬೇಕು. ಅದು ಸ್ಟಿಚ್ ಮಾಡುವಾಗಲೂ ಕೂಡ ಮಾಡ್ಕೋಬೋದು. ಸೊ ನಾನು ಸ್ಟಿಚ್ ಮಾಡುವಾಗ ನಾನು ಶೇಪ್ ಕಟ್ ಮಾಡ್ಕೊಳ್ತೀನಿ. ಸೊ ಅದನ್ನ ತೋರಿಸ್ಕೊಡ್ತೀನಿ. ಅದಕ್ಕೋಸ್ಕರ ಇಲ್ಲಿ ಕಟ್ ಮಾಡಿಲ್ಲ ನಾನು. ಸೊ ಅದನ್ನ ನಿಮ್ಮ ಜೊತೆ ಹೇಳಬೇಕಿತ್ತು, ಸೊ ಅದಕ್ಕೆ ಹೇಳಿದೆ. ಇವಾಗ ನಾವು ಸ್ಲೀವ್ಸ್ನ ಒಂದು ಕಟ್ಟಿಂಗನ್ನು ನೋಡೋಣ. ಸೊ ಇವಾಗ ಜಸ್ಟ್ ನಾನು ಎಲ್ಬೋ ಸ್ಲೀವ್ಸ್ ಇಟ್ಬಿಟ್ಟು ನಾರ್ಮಲಾಗಿ ಪ್ಲೈನ್ ಸ್ಲೀವ್ಸನ್ನೇ ಮಾಡೋಣ ಅಂತ ಜಸ್ಟ್ ಪ್ಲೈನಾಗಿಯೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಲೆಂತನ್ನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನನಗೆ 10ವರೆ ರೆಡಿ ಇದೆ. ಸೊ ನನಗಲ್ಲಿ ಬಾರ್ಡ್ರ್ ಇರೋದ್ರಿಂದ ನಾನೊಂದು 1/2 ಇಂಚ್ ಅಷ್ಟೇ ಎಕ್ಸ್ಟ್ರಾ ತೊಗೊಂಡೆ. ಕೆಳಗಡೆ ಬಾರ್ಡ್ರ್ ಇದೆ ಅಲ್ವಾ, ಸೊ ಅಲ್ಲೇನು ನಮಗೆ ಎಕ್ಸ್ಟ್ರಾ ಏನು ಫಿನಿಶಿಂಗ್ ಬೇಡ. ಸೊ ನೀಟಾಗಿ ಇದೆ.
ಅದಕ್ಕೆ ನಾನು ಒಂದು ಹಾಫ್ ಇಂಚ್ ಅಷ್ಟೇ ಎಕ್ಸ್ಟ್ರಾ ತೊಗೊಂಡೆ. ಸೊ ಮಾರ್ಕ್ ನಾನು ಲೆಂತನ್ನು ನೋಡಿಕೊಂಡು ಮಾರ್ಕ್ ಮಾಡಿಕೊಂಡೆ. ಈಗ ಹಾರ್ಮೋಲ್ ಸೈಡ್ಗೂ ಕೂಡ ಎಷ್ಟಿದೆ ಡೌನಿಂಗು, ಹಾರ್ಮೋಲ್ ಡೌನಿಂಗ್ ಅದನ್ನು ಕೂಡ ನಾನು ವೀಡಿಯೋದಲ್ಲಿ ತೋರಿಸ್ತಿರೋ ರೀತಿ ನೋಡಿ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ಲೆಂತ್ನ ಒಂದು ಮಾರ್ಕಿಂಗ್ಗೆ ಒಂದು ಲೈನ್ ಹಾಕ್ಕೊಂಡೆ. ಸೊ ಹಾರ್ಮೋಲ್ ಡೌನಿಂಗ್ನ ಒಂದು ಲೆಂತ್ಗೂ ಕೂಡ ಒಂದು ಮಾರ್ಕನ್ನು ಮಾಡಿಕೊಂಡು ಲೈನನ್ನು ಹಾಕ್ಕೊಂಡೆ. ಸೊ ಇವಾಗ ನಮಗೆ ಒಂದು ಸ್ಲೀವ್ಸ್ನ ಲೂಸ್ ಎಷ್ಟಿದೆ ಅಂತ ಚೆಕ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲಸ್ 2 ಇಂಚು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಮಾರ್ಜಿನ್ಗೋಸ್ಕರ. ಸೊ ಇವಾಗ ನಾವು ಸ್ಟಾರ್ಟಿಂಗಲ್ಲಿ ಮಾಡೋರಿಗೆ ನೋಡಿ, ಇವಾಗ ಏನು ನಾನು ತೋರಿಸ್ತಿದ್ದೀನಲ್ವ, ಇದು ಎಷ್ಟು ತೊಗೋಬೇಕು ಅಂತ ಒಂದು ಕನ್ಫ್ಯೂಷನ್ ಇರುತ್ತಲ್ವ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇವಾಗ ನಾನು ತೋರಿಸ್ತಿರೋ ರೀತಿ ನಾವು ಲೈನಿಂಗನ್ನು ಕಟ್ ಮಾಡಿರ್ತೀವಲ್ಲ ಕ್ಲಾತು, ಅದನ್ನು ಇಟ್ಕೊಂಡು ಆ ರೀತಿ ಚೆಕ್ ಮಾಡಿಕೊಂಡು ನಾವು ಅಲ್ಲಿ ಒಂದು ವಿಡ್ತನ್ನು ತೊಗೋಬೋದು. ಸೊ ಅದು ನನಗೆ ನನ್ನ ಒಂದು ಫ್ರೆಂಡ್ಸು ಕೂಡ ಅಕ್ಕ ಅದೆಷ್ಟು ತೊಗೋಬೇಕು ಅದು ಗೊತ್ತಾಗಲ್ಲ ನನಗೆ, ಅದೊಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಮಾರ್ಕೆಲ್ಲ ಮಾಡಿಕೊಂಡು ನಾವು ಶೇಪನ್ನು ಡ್ರಾ ಮಾಡಿಕೊಂಡ್ರೆ ಆಯಿತು. ಸೊ ಫ್ರೆಂಡ್ಸ್, ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ನನಗೆ ಸ್ಲೀವ್ಸ್ ಕಟ್ಟಿಂಗು ಕೂಡ ರೆಡಿ ಆಯಿತು. ಸೊ ಬಾಡಿ ಪಾರ್ಟು ಫುಲ್ ಕಂಪ್ಲೀಟಾಗಿ ಕಟ್ಟಿಂಗ್ ರೆಡಿ ಆಯಿತು. ಸೊ ಫ್ರೆಂಡ್ಸ್, ಇಲ್ಲಿ ನಾವು ಏನು ಎಕ್ಸ್ಟ್ರಾ ಕೆಳಗಡೆ ನಾವೊಂದು ಬೇರೆ ಕಲರಲ್ಲಿ ನಾನು ಫ್ರಿಲ್ ಸೆಟ್ಟು ಮಾಡ್ತೀನಿ ಅಂತ ಹೇಳಿದ್ನಲ್ವ, ಅನಾರ್ಕಲಿ ಟೈಪು. ಸೊ ಅದಕ್ಕೇನು ಜಾಸ್ತಿ ಕಟ್ಟಿಂಗ್ಸ್ ಏನಿರಲ್ಲ ಫ್ರೆಂಡ್ಸ್. ಇಲ್ಲಿ 2 ಮೀಟರ್ಸ್ ಲೈನಿಂಗನ್ನು ನಾನು ಮಧ್ಯಕ್ಕೆ ಕಟ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ಅದಕ್ಕಿಂತ ಮುಂಚೆ ನೋಡಿ, ಮೈನ್ ಕ್ಲಾತು ಸ್ಯಾರಿ ಪೀಸ್ ಏನಿತ್ತಲ್ವ ಅದು ನಾನು 3 ಮೀಟ್ರಿಗೆ ಇಲ್ಲಿ ಅಳತೆ ಮಾಡ್ಕೊಂಡಿದ್ದೀನಿ. ಇನ್ನೂ ನನಗೆ 1/2 ಮೀಟ್ರ್ ಎಕ್ಸ್ಟ್ರಾನೇ ಸಿಗುತ್ತೆ ಫ್ರೆಂಡ್ಸ್. ಸೊ ನಾನು ಒಟ್ಟು ಇಲ್ಲಿ ಸ್ಯಾರಿ ಪೀಸು 3.5 ಮೀಟ್ರನ್ನ ತೊಗೊಳ್ತಾ ಇದ್ದೀನಿ. ಸೊ ಅದನ್ನು ಕೂಡ ಕಟ್ ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ 3 ಮೀಟ್ರ್ ತೊಗೊಂಡು ಮತ್ತು ಇಲ್ಲಿ ನನಗೆ 1 ಮೀಟ್ರ್ ಎಕ್ಸ್ಟ್ರಾ ಇದೆ. ನಾನು ಬರೀ 1/2 ಮೀಟ್ರ್ ಅಷ್ಟೇ ತೊಗೊಳ್ತೀನಿ. ಒಟ್ಟಿನಲ್ಲಿ 3.5 ಮೀಟ್ರ್ ತೊಗೊಳ್ತೀನಿ. ಅದರಲ್ಲಿ ಫ್ರಂಟ್ಗೆ 1.25 ಮೀಟ್ರು, ಬ್ಯಾಕ್ಗೆ 1.25 ಮೀಟ್ರು, ಆ ರೀತಿ ನಾನು ಮಧ್ಯಕ್ಕೆ ಕಟ್ ಮಾಡ್ಕೊಳ್ತೀನಿ. ನೀವು ಬೇಕಿದ್ದರೆ ಇನ್ನೂ ಕ್ಲಾತ್ ಕಡಿಮೆ ಇದೆ, ನಾವು ಡ್ರೆಸ್ ಮೆಟೀರಿಯಲಲ್ಲಿ ಮಾಡ್ಕೋತೀವಿ ಅಂದರೆ ಧಾರಾಳವಾಗಿ ಇನ್ನೂ ಕಡಿಮೆ ಕ್ಲಾತಲ್ಲೂ ಕೂಡ ನಾವು ಕಟ್ ಮಾಡ್ಕೋಬೋದು. ಸೊ ನಾನಿಲ್ಲಿ 3.5 ಮೀಟ್ರನ್ನು ತೊಗೊಂಡು ನೋಡಿ, ವೀಡಿಯೋದಲ್ಲಿ ತೋರಿಸ್ತಿರೋ ರೀತಿ ರಿಂಕಲ್ಸ್ ಇಲ್ಲದೆ ನೀಟಾಗಿ ನಾವು ಫೋಲ್ಡನ್ನು ಮಾಡಿಕೊಂಡು ಲೆಂತನ್ನು ಚೆಕ್ ಮಾಡಿಕೊಂಡು ನಾವು ಕಟ್ ಮಾಡ್ಕೊಳ್ಳೋಣ. ಫಸ್ಟಿಗೆ ನೋಡಿ ಫ್ರೆಂಡ್ಸ್, ಫುಲ್ ಲೆಂತ್ ನನಗೆ ಇಲ್ಲಿ 49 ಬಂದಿದೆ. ಸೊ 49ರಲ್ಲಿ ನಾವು ಬಾಡಿ ಪಾರ್ಟ್ಗೆ ಅಂತ ಹೇಳ್ಬಿಟ್ಟು 15 ಇಂಚು ತೊಗೊಂಡಿರ್ತೀವಲ್ಲ, ಅದನ್ನು ಮೈನಸ್ ಮಾಡಿಕೊಂಡು ನಾವು ಲೆಂತನ್ನು ಚೆಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನನಗೆ 49 ಇಂಚು ಬಂತು ಫುಲ್ ಶೋಲ್ಡರಿಂದ ಬಾಟಮ್ವರೆಗೂ. ನಾನೇನು ಮಾಡ್ತೀನಿ ಇವಾಗ, ಸ್ಯಾರಿಯ ಒಂದು ಬಾಟಮಿಂದ 49 ಇಂಚಿಗೆ ನಾನು ಇಟ್ಕೊಂಡು ಅಲ್ಲಿ ನಾನು 14 ಇಂಚು ಮೈನಸ್ ಮಾಡಿಕೊಂಡು ಲೆಂತನ್ನು ತೊಗೊಳ್ತೀನಿ. ಸೊ ಫ್ರೆಂಡ್ಸ್, ಅರ್ಥ ಆಯ್ತಲ್ವ? ನಾವು ಬಾಡಿ ಪಾರ್ಟ್ನ ಏನು ನಾವು ಲೆಂತ್ ತೊಗೊಂಡಿರ್ತೀವಿ ಅದನ್ನು ನೋಡಿಕೊಂಡು ನೆಕ್ಸ್ಟು ಬಾಟಮ್ ಪೀಸ್ನ ಲೆಂತನ್ನು ನಾವು ತೊಗೋಬೇಕಾಗುತ್ತೆ. ಒಟ್ಟು ಟೋಟಲ್ ಲೆಂತನ್ನು ನಾವು ನೋಡಿಕೊಂಡು ಬಾಡಿ ಪಾರ್ಟ್ ಏನು ನಾವು ಮೆಜರ್ಮೆಂಟ್ ತೊಗೊಂಡಿರ್ತೀವಲ್ಲ ಲೆಂತು, ಅದನ್ನು ಮೈನಸ್ ಮಾಡಿಕೊಂಡು ತೊಗೋಬೇಕು. ನನಗಿಲ್ಲಿ ಆ ಒಂದು 15 ಇಂಚು ನಾವು ಏನು ತೊಗೊಂಡಿರ್ತೀವಲ್ಲ ಲೆಂತು, ಅದನ್ನು ಬಿಟ್ಟು 35 ಇಂಚು ನನಗೆ ಇಲ್ಲಿ ಬೇಕಾಗುತ್ತೆ. ಸೊ ನಾನು ಫ್ರೆಂಡ್ಸ್ ಇಲ್ಲಿ 35 ಬೇಕಾಗುತ್ತೆ. ಮತ್ತು ನಾನು ಒಂದು 1/2 ಇಂಚು ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ನೀವು ಕೆಳಗಡೆ ಕೂಡ ನಾನು ಬಾಟಮಲ್ಲಿ ನನಗಿಲ್ಲಿ ಫಿನಿಶಿಂಗು ಕರೆಕ್ಟ್ ಇದೆ ಅಲ್ವಾ, ಅದಕ್ಕೆ ನಾನು ಬರೀ ಜಸ್ಟ್ ಮೇಲ್ಗಡೆ ಏನು ನಾವು ಸ್ಟಿಚ್ ಮಾಡ್ತೀವಿ ಅದಕ್ಕಷ್ಟೇ ನಾನು ಎಕ್ಸ್ಟ್ರಾ ಕ್ಲಾತನ್ನು ತೊಗೊಳ್ತಾ ಇದ್ದೀನಿ. ನೀವು ನೋಡಿಕೊಂಡು ಎಕ್ಸ್ಟ್ರಾ ಕ್ಲಾತನ್ನು 1 ಇಂಚು ಬೇಕಾ 1.5 ಇಂಚು ಬೇಕಾ ನೋಡ್ಕೊಂಡು ಕಟ್ ಮಾಡಿ ಫ್ರೆಂಡ್ಸ್. ನಾನಿಲ್ಲಿ ಜಸ್ಟ್ 1/2 ಇಂಚ್ ಅಷ್ಟೇ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಮೇಲ್ಗಡೆ ನಾವು ಸ್ಟಿಚ್ ಮಾಡೋದಕ್ಕೆ. ಸೊ ಅದನ್ನು ಗಮನದಲ್ಲಿಟ್ಕೊಂಡು ನೀವು ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿ ಫ್ರೆಂಡ್ಸ್. ಅರ್ಥ ಆಯ್ತಲ್ವಾ? ಇವಾಗ ನೋಡಿ, ನಾನೇನು 3.5 ಮೀಟ್ರ್ ಕ್ಲಾತ್ ತೊಗೊಂಡಿದ್ನಲ್ವ, ಅದನ್ನು ಸೆಂಟ್ರಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾವು 2 ಭಾಗವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀವಿ. 1.25 ಮೀಟ್ರು 1.25 ಮೀಟ್ರು 2 ಪೀಸ್ ಆಯ್ತು. ಇಲ್ಲಿ 3.5 ಮೀಟ್ರನ್ನ ನಾನು ಕಟ್ ಮಾಡಿಕೊಂಡೆ ಅಲ್ವಾ. ಇವಾಗ ಲೈನಿಂಗ್ ನಾನು ಏನು 2 ಮೀಟ್ರ್ ಲೈನಿಂಗ್ ತೊಗೊಂಡಿದ್ದೆ ಅದನ್ನು ಕೂಡ ಮಧ್ಯಕ್ಕೆ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ 1 ಮೀಟ್ರು ಫ್ರಂಟ್ಗೆ, 1 ಮೀಟ್ರು ಬ್ಯಾಕ್ಗೆ. ಸೊ ಫ್ರೆಂಡ್ಸ್, ಅರ್ಥ ಆಯ್ತಲ್ವ? ಕಟ್ಟಿಂಗು ಕಂಪ್ಲೀಟ್ ಆಯಿತು. ಇವಾಗ ಸ್ಟಿಚಿಂಗ್ ನೋಡೋಣ. ನಾನಿಲ್ಲಿ ಫ್ರಂಟ್ ಪಾರ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ನೆಕ್ ನೋಡಿ, ನಾನು ಬಾಕ್ಸ್ ನೆಕ್ಕನ್ನೇ ಸ್ಕ್ವೇರ್ ನೆಕ್ಕನ್ನು ಇಟ್ಟಿದ್ದೀನಿ, ಫಿನಿಶಿಂಗ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಆಲ್ರೆಡಿ ಇದು ನಮಗೆ ಪ್ರೀವಿಯಸ್ ವೀಡಿಯೋದಲ್ಲೂ ಕೂಡ ನಾನು ಡಿಟೇಲಾಗಿ ತೋರಿಸಿದ್ದೀನಿ. ಮತ್ತು ಯಾರೆಲ್ಲ ನೋಡಿಲ್ಲ ಅವರು ಚೆಕ್ ಮಾಡಿ. ಇನ್ನೂ ಅರ್ಥ ಆಗಿಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲೂ ಕೂಡ ನಾನು
ಇನ್ನು ಮುಂದಿನ ವೀಡಿಯೋಗಳಲ್ಲಿ ಕೂಡ ನಾನು ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್ ಇಲ್ಲಿ ನೋಡಿ ನಾವು ಫಿನಿಶಿಂಗ್ ಮಾಡ್ಕೊಂಡಿದ್ದೀವಲ್ವ, ಆ ಒಂದು ಕ್ಲಾತ್ಗೆ ನಾನಿಲ್ಲಿ ಬಾರ್ಡ್ರನ್ನು ಶೋಲ್ಡ್ರಲ್ಲಿ ಬಾರ್ಡ್ರ್ ಅಟ್ಯಾಚ್ ಮಾಡ್ತೀವಲ್ಲ, ಅದು ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನೋಡೋಣ. ನಾನಿಲ್ಲಿ 2 ಪೀಸಾಗಿ 2 ಶೋಲ್ಡರ್ಗೂ ಸೇರಿ ನಾವು ಲೆಂತ್ ನೋಡಿ ಸ್ವಲ್ಪ ಎಕ್ಸ್ಟ್ರಾನೇ ತೊಗೊಳ್ಳೋಣ. ಆಮೇಲೆ ಸ್ಟಿಚ್ಚಿಂಗ್ ಆದಮೇಲೆ ಕಟ್ ಮಾಡ್ಬೋದು. ಸೊ ಫ್ರೆಂಡ್ಸ್ ನೋಡಿ, ಶೋಲ್ಡರಿಂದ ನಾವು ಸ್ಟ್ರೈಟಾಗಿಯೇ ಸ್ಟಿಚ್ ಮಾಡ್ಕೊಂಡು ಬಂದು, ಫ್ರೆಂಡ್ಸ್ ನಾವು ಡೀಪ್ ಏನು ಕಟ್ ಮಾಡಿ ಫಿನಿಶಿಂಗ್ ಮಾಡಿರ್ತೀವಲ್ಲ ಅಲ್ಲಿವರೆಗೂ ಸ್ಟ್ರೈಟೇ ಬರಬೇಕು. ಅದಾದಮೇಲೆ ಸ್ವಲ್ಪ ನಾವು ವೀಡಿಯೋದಲ್ಲಿ ತೋರಿಸ್ತಿರೋ ರೀತಿ ಸ್ವಲ್ಪ ಕ್ರಾಸಾಗಿ ನಾವು ಸ್ಟಿಚ್ಚನ್ನು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಅಷ್ಟೇ, ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ಒಂದು ಡಿಸೈನ್ ತುಂಬ ಟ್ರೆಂಡಿಂಗ್ ಆಗಿದೆ ಅಲ್ವಾ, ಸೊ ಅದಕ್ಕೆ ನಾನು ಕೂಡ ಈ ರೀತಿ ಒಂದು ಡಿಸೈನನ್ನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಈ ಒಂದು ಡಿಸೈನನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ಸೊ ತುಂಬ ಈಸಿ ಇದೆ ಫ್ರೆಂಡ್ಸ್. ಮತ್ತು ನಾವು ಫ್ರಿನ್ಸ್ ಕಟ್ಟಿಗೆ ನಾವೇನೇನು ನೆಕ್ಸ್ಟ್ ಒಂದು ಪೀಸ್ನ ಜಾಯಿನ್ ಮಾಡಬೇಕಲ್ಲ, ಅದಕ್ಕಿಂತ ಮೊದಲೇ ನಾವು ಈ ಒಂದು ಡಿಸೈನನ್ನು ಮಾಡಿಕೊಂಡ್ರೆ ಆಗುತ್ತೆ ಫ್ರೆಂಡ್ಸ್. ನೋಡಿ ಶೋಲ್ಡರಿಂದ ಸ್ಟಿಚ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸೊ ನಿಧಾನಕ್ಕೇ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಡೀಪ್ವರೆಗೂ ನಾನು ಸ್ಟ್ರೈಟ್ ಬಂದೆ. ಆಮೇಲೆ ನೋಡಿ ಫ್ರೆಂಡ್ಸ್, ಸ್ವಲ್ಪ ನಾನು ಕ್ರಾಸ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡಿಕೊಂಡೆ ಅಷ್ಟೇ ಫ್ರೆಂಡ್ಸ್. ತುಂಬ ಈಸಿ ಇದೆ. ನಾವು ಅದೊಂದು ಗೊತ್ತಾಗದೆ ನಾವು ತುಂಬ ಕ್ರಾಸಾಗಿ ಬಂದರೂ ಕಷ್ಟ ಆಗುತ್ತೆ, ತುಂಬ ಸ್ಟ್ರೈಟಾಗಿ ಬಂದರೂ ಕಷ್ಟ ಆಗುತ್ತೆ. ಜಸ್ಟ್ ಸ್ವಲ್ಪ ಹಾಗೆ ನಾವು ಕ್ರಾಸಾಗಿ ಬಂದು ಸ್ಟಿಚ್ಚನ್ನು ಮಾಡಿಕೊಂಡ್ರೆ ಆಗುತ್ತೆ ಫ್ರೆಂಡ್ಸ್. ತುಂಬ ಈಸಿ ಇದೆ. ಸೊ ಬಿಗಿನರ್ಸು ಸ್ವಲ್ಪ ನೋಡಿಕೊಂಡು ಮಾಡ್ಕೊಳ್ಳಿ, ಈಸಿಯಾಗಿಯೇ ಆಗುತ್ತೆ. ಟ್ರೈ ಮಾಡಿ ನೀವು. ಮತ್ತು ಫ್ರೆಂಡ್ಸ್ ನಾವು ನೋಡಿ ಏನು ಇವಾಗ ಸ್ಟಿಚ್ ಮಾಡಿದ್ವಲ್ಲ ಬಾರ್ಡ್ರು, ಅದನ್ನು ನೆಕ್ ಫಿನಿಶಿಂಗ್ ಆದಮೇಲೆ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾಸ್ ಕಟ್ ಮಾಡಾದಮೇಲೆ ಈ ಒಂದು ಬಾರ್ಡ್ರನ್ನ ಸ್ಟಿಚ್ ಮಾಡ್ಕೊಂಡ್ಬಿಡ್ಬೇಕು. ಅದಾದಮೇಲೆ ನಮಗೆ ಇನ್ನೊಂದು ಕ್ಲಾತ್ ಏನು ಅಟ್ಯಾಚ್ ಮಾಡ್ತೀವಲ್ಲ ಫ್ರಿನ್ಸ್ ಕಟ್ಟಿಗೆ, ಅದಕ್ಕಿಂತ ಮುಂಚೆನೇ ನಾವು ಬಾರ್ಡ್ರನ್ನು ಸ್ಟಿಚ್ ಮಾಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ಏನಾದರೂ ಮರೆತುಬಿಟ್ಟು ನಾವು ಫಸ್ಟ್ ಅದನ್ನು ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ನಾವು ಬಾರ್ಡ್ರ್ ಕೊಡ್ತೀವಿ ಅಂದರೆ ಕಷ್ಟ ಆಗುತ್ತೆ, ಮತ್ತು ರಿಮೂವ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ಇದನ್ನು ಫಿನಿಶಿಂಗ್ ಮಾಡಿಕೊಂಡು ಆಮೇಲೆ ನಾವು ಇನ್ನೊಂದು ಪೀಸನ್ನು ಜಾಯಿಂಟ್ ಮಾಡಿಕೊಂಡ್ರೆ ಆಯಿತು. ನಾವೇನು ಇನ್ನೊಂದು ಪೀಸನ್ನು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾಸ್ ಕಟ್ ಮಾಡಿ ಇಕ್ಕಿದ್ವಲ್ಲ, ಅದನ್ನು ನೋಡಿ ಈ ರೀತಿ ಜಾಯಿಂಟ್ ಮಾಡಿಕೊಂಡು ಫಿನಿಶಿಂಗ್ ಮಾಡಿಕೊಂಡ್ರೆ ಆಯಿತು ಫ್ರೆಂಡ್ಸ್. ಇವಾಗ ನಾನು ಈ ಒಂದು ಫ್ರಂಟ್ ಪಾರ್ಟಿಗೆ ಯಾವ ರೀತಿ ನೋಡಿ ಶೇಪ್ ನಾನು ಕಟ್ ಮಾಡುವಾಗ ತೆಗೆದಿಲ್ಲ, ಸೊ ಆಮೇಲೆ ತೋರಿಸ್ತೀನಿ ಅಂತ ಹೇಳಿದ್ನಲ್ವ. ಇವಾಗ ಸ್ಟಿಚ್ ಮಾಡುವಾಗ ಈ ರೀತಿ ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಒಂದು ಸ್ವಲ್ಪ ಒಂದು 1/2 ಇಂಚು ಅಥವಾ ಒಂದು ಬೆರಳಿನ ಗ್ಯಾಪ್ನಷ್ಟು ನಾವು ಇಲ್ಲಿ ಸೈಡ್ಸಲ್ಲಿ ಶೇಪನ್ನು ತೆಕ್ಕೊಂಡ್ರೆ ಆಯಿತು. ಸೊ ಫ್ರಂಟು ಬ್ಯಾಕು ಎರಡೂ ಕೂಡ ನಾವು ಸೇಮ್ ಅದೇ ರೀತಿ ಕಟ್ ಮಾಡಿಕೊಂಡ್ರೆ ಆಯಿತು ಫ್ರೆಂಡ್ಸ್, ಅಷ್ಟೇ. ಸೊ ಅದು ಕಟ್ ಮಾಡುವಾಗಾದರೂ ಮಾಡ್ಬೋದು, ಸ್ಟಿಚ್ ಮಾಡುವಾಗಾದರೂ ಮಾಡ್ಬೋದು. ಸೊ ಏನು ಪ್ರಾಬ್ಲಮ್ ಇಲ್ಲ. ಕಟ್ ಮಾಡುವಾಗ ಮಾಡಿಲ್ಲ ಅಂದರೆ ಸ್ಟಿಚ್ ಮಾಡುವಾಗ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನಾನು ಫ್ರಂಟ್ದು ಬಾಟಮ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ನಾವು ಸೇಮ್ ಬ್ಲೌಸ್ಗಳಿಗೆಲ್ಲ ಮಾಡ್ತೀವಲ್ಲ ಅದೇ ರೀತಿ ಕ್ರಾಸ್ ಪೀಸ್ ತೊಗೊಂಡು, ಸೊ ನಾವಲ್ಲಿ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿ ಒಂದು ಫ್ರಿಲ್ಲನ್ನು ಕೊಟ್ಕೊಂಡು ಈ ರೀತಿ ಫಿನಿಶಿಂಗ್ ಮಾಡ್ಕೋಬೇಕು. ನಾನು ಜಸ್ಟ್ ಇಲ್ಲಿ ಒಂದೇ ಒಂದು ಸ್ಟಿಚ್ಚನ್ನು ಹಾಕಿದ್ದೀನಿ. ಯಾಕೆ ಅಂತ ಹೇಳಿದರೆ, ಈಗ ನೋಡಿ ನಾನು ಬಾರ್ಡ್ರನ್ನ ಫ್ರಂಟ್ಗೆ ಕೊಡ್ತಾಯಿದ್ದೀನಿ, ಬ್ಯಾಕ್ಗೆ ಬಾರ್ಡ್ರನ್ನ ಆಲ್ರೆಡಿ ನಾನು ಬಾರ್ಡ್ರ್ ಇರೋ ಥರನೇ ಕಟ್ ಮಾಡಿದ್ದೀನಿ. ಫ್ರಂಟಿಗೆ ಏನಪ್ಪ ಅಂದರೆ ನಾವು ಫ್ರಿನ್ಸ್ ಕಟ್ ಆಗಿರೋದ್ರಿಂದ ಜಾಯಿಂಟ್ ಎಲ್ಲ ಮಾಡ್ತೀವಲ್ಲ, ಅದಕ್ಕೆ ಆಮೇಲೆ ಸ್ಟಿಚ್ ಮಾಡೋಣ ಅಂಥೇಳಿ ನಾನು ಈ ರೀತಿ ಫುಲ್ ಫಿನಿಶಿಂಗ್ ಮಾಡಿಕೊಂಡು ಬಾರ್ಡ್ರನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಆ ಒಂದು ನಾನೇನು ಹಿಂದೆಗಡೆ ಫಿನಿಶಿಂಗ್ ಮಾಡೋಕ್ಕೆ ಅಂತ ಕೊಟ್ಟನಲ್ವ, ಜಸ್ಟ್ ಒಂದು ಸ್ಟಿಚ್ ಹಾಕಿ ಈ ಬಾರ್ಡ್ರನ್ನ ಸ್ಟಿಚ್ ಮಾಡೋ ಜೊತೆಗೆ ಅದನ್ನು ಕೂಡ ಸ್ಟಿಚ್ ಮಾಡಿಕೊಂಡೆ. ಮತ್ತು ಇವಾಗ ಮೇಲ್ಗಡೆ ಸೈಡು ಕೂಡ ನಾನು ಬಾರ್ಡ್ರನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನಮಗಿಲ್ಲಿ ಫ್ರಂಟ್ ಪಾರ್ಟು ಸ್ಟಿಚಿಂಗ್ ಕಂಪ್ಲೀಟ್ ಆಯಿತು. ಬ್ಯಾಕು ಕೂಡ ನಾನು ಆಲ್ರೆಡಿ ಸ್ಟಿಚ್ ಮಾಡಿದ್ದೀನಿ. ಇವಾಗ ನಾವು ಮೇಯ್ನು ಬಾಟಮ್ ಪೀಸ್ಗೆ ಯಾವ ರೀತಿ ಫ್ರಿಲ್ಸನ್ನು ಇಟ್ಕೊಂಡು ಯಾವ ರೀತಿ ನಾವು ರೆಡಿ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ನೋಡೋಣ ಫ್ರೆಂಡ್ಸ್. ಇಲ್ಲಿ ನೋಡಿ ಬಾಡಿ ಪಾರ್ಟು ಫ್ರಂಟು ಬ್ಯಾಕು ಎರಡೂ ಕೂಡ ರೆಡಿ ಆಯಿತು. ಸೊ ನಾನು ಬ್ಯಾಕ್ದು ಬಾರ್ಡ್ರ್ ಅದರಲ್ಲೇ ಇರೋ ಥರ ಕಟ್ ಮಾಡಿದ್ದೆ, ಡಾಟ್ಸ್ ಇಟ್ಕೊಂಡಿದ್ದೀನಿ. ಸೊ ಫುಲ್ ಫಿನಿಶಿಂಗ್ ಮಾಡ್ಕೊಂಡಿದ್ದೀನಿ. ಫ್ರಂಟು ಕೂಡ ಫಿನಿಶಿಂಗ್ ಆಯಿತು. ಇವಾಗ ಬಾಟಮ್ ಪೀಸ್ನ ಯಾವ ರೀತಿ ನಾವು ಫ್ರಂಟ್ಗೆ ಬ್ಯಾಕ್ಗೆ ಫ್ರಿಲ್ಸನ್ನು ಅರೇಂಜ್ ಮಾಡಿಕೊಂಡು ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ನೋಡೋಣ. ಇಲ್ಲಿ ನಾನು ಬಾಡಿ ಪೀಸ್ಗೆ ಸೆಂಟ್ರ್ ಪಾಯಿಂಟನ್ನು ಮಾರ್ಕ್ ಮಾಡಿದ್ದೀನಿ. ಈ ಸ್ಯಾರಿ ಪೀಸನ್ನು ಕೂಡ ನಾವೇನು 1.25 ಮೀಟ್ರ್ ಕಟ್ ಮಾಡಿದ್ವಲ್ಲ, ಸೆಂಟ್ರಿಗೆ ನಾನು ಒಂದು ಮಾರ್ಕನ್ನು ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಒಂದು ಸೈಡಿಂದ ನಾವು ಒಂದು ಫ್ರಿಲ್ಸನ್ನು ಈ ರೀತಿ ಜೋಡಿಸ್ಕೊಬೇಕು, ಫ್ರಿಲ್ಲನ್ನು ಇಟ್ಕೊಬೇಕು.
ಮತ್ತು ಈ ಕಡೆಯಿಂದ ಇನ್ನೂ ಒಂದು ಫ್ರಿಲ್ ಆಪೋಸಿಟ್ ಫ್ರಿಲ್ಲನ್ನು ನಾವು ಈ ರೀತಿ ರೆಡಿ ಮಾಡಿಕೊಂಡು ಒಂದು ಪಿನ್ನನ್ನು ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ನಾವು ಏನು 1.25 ಮೀಟ್ರು ಕ್ಲಾತ್ ತೊಗೊಂಡಿರ್ತೀವಲ್ಲ, ನೀವು ಇನ್ನೂ ಕಡಿಮೆ 1.5 ಮೀಟ್ರ್ ತೊಗೊಂಡ್ರು ಅಷ್ಟೇ, 1.25 ಮೀಟ್ರ್ ತೊಗೊಂಡ್ರು ಅಷ್ಟೇ, ಸೆಂಟ್ರಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಏನು ನಾವು ಈ ಒಂದು ಪೀಸ್ ಇದೆ ಅಲ್ವಾ, ಸೆಂಟ್ರಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನೋಡಿ, ನಾನು ವೀಡಿಯೋದಲ್ಲಿ ತೋರಿಸ್ತಿರೋ ರೀತಿ ನೋಡಿ, ಇಲ್ಲಿ ನಾವು ಫ್ರಿನ್ಸ್ ಕಟ್ಗೆ ಏನು ಜಾಯಿಂಟ್ ಮಾಡಿರ್ತೀವಲ್ಲ, ಅಲ್ಲಿಗೆ ಈ ಒಂದು ಫ್ರಿಲ್ ಬರಬೇಕು. ಮತ್ತು ಇನ್ನೂ ಒಂದು ಫ್ರಿಲ್ಲು ಈ ಕಡೆ ಇವಾಗ ನಾವು 2 ಸೈಡು ಜಾಯಿಂಟ್ ಮಾಡ್ತೀವಲ್ಲ, 2 ಸೈಡ್ಗೂ ಕರೆಕ್ಟಾಗಿ ಆ ಜಾಯಿಂಟ್ ಮಾಡಿರೋ ಜಾಗಕ್ಕೆ ಫ್ರಿಲ್ಸನ್ನು ಬರಬೇಕು. ಅದೇ ರೀತಿ ನಾನಿಲ್ಲಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್. ನಾವು ಇವಾಗ ಲೈನಿಂಗು ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದ್ರ ಕೆಳಗಡೆನೇ ನಾವು ಲೈನಿಂಗನ್ನು ಹಾಕ್ಕೊಂಡು ಕೂಡ ನಾವು ಈ ರೀತಿ ಫ್ರಿಲ್ಸನ್ನು ಅರೇಂಜ್ ಮಾಡ್ಕೋಬೋದು. ಇಲ್ಲ ಅಂತೇಳಿದರೆ ನಾವು ಅಂಬ್ರೆಲಾ ಕಟ್ಟಿಗೆ ಏನು ಕಟ್ ಮಾಡ್ತೀವಿ ಆ ರೀತಿ ಕಟ್ ಮಾಡ್ಕೊಂಡು ಕೂಡ ಜಾಯಿಂಟ್ ಮಾಡ್ಬೋದು. ಇಲ್ಲ ಅಂತೇಳಿದರೆ ನಾನು ಜಸ್ಟ್ ಸ್ಟ್ರೈಟ್ ಪೀಸ ಇದೆ ಅಲ್ವಾ, ಈ ಒಂದು ಫ್ರಿಲ್ಲೆಲ್ಲ ಅರೇಂಜ್ ಆದಮೇಲೆ ಅದನ್ನು ಕೂಡ ಒಂದು ಫ್ರಿಲ್ಸನ್ನು ಇಟ್ಕೊಂಡು ನಾನು ಅರೇಂಜ್ ಮಾಡ್ಕೊತೀನಿ. ಸೊ ಆ ರೀತಿ ಆದರೂ ಮಾಡ್ಬೋದು, ಯಾವ ರೀತಿ ಬೇಕಾದ್ರೂ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋಬೋದು ಫ್ರೆಂಡ್ಸ್. ನಾನಿಲ್ಲಿ ಫಸ್ಟ್ ಈ ಫ್ರಿಲ್ಲೆಲ್ಲ ಕರೆಕ್ಟಾಗಿ ಬಂದಾದಮೇಲೆ ನಾನು ಅಟ್ಯಾಚ್ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನು 2 ಫ್ರಿಲ್ ಆಪೋಸಿಟ್ಟು ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ನಾನು ಫ್ರಿಲ್ಸನ್ನು ರೆಡಿ ಮಾಡಿಕೊಂಡೆ. ನೋಡಿ, ಫಸ್ಟ್ ನಾವು ಕ್ಲಾತನ್ನ ಸೆಂಟ್ರಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಬಾಡಿ ಪಾರ್ಟಲ್ಲಿ ಕೂಡ ನಾವು ಸೆಂಟ್ರಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಸೊ ನಾನು ಮಾರ್ಕ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ, ಅಲ್ಲಿ ಅದ್ರಲ್ಲಿ ಕಾಣಿಸ್ತಿಲ್ಲ ನಿಮಗೆ, ಇಲ್ಲಿ ನೋಡಿ ನಾನು ಬಾಡಿ ಪಾರ್ಟಲ್ಲಿ ಮಾಡಿದ್ದೀನಿ. ಸೊ ಅದು ಸೆಂಟ್ರು. ಆ ಒಂದು ಲೆಹಂಗಾ ಪೀಸಲ್ಲಿ ಕೂಡ ನಾನು ಸೆಂಟ್ರ್ ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ನಾವು ಏನು ಫ್ರಿನ್ಸ್ ಕಟ್ ಜಾಯಿಂಟ್ ಮಾಡಿರ್ತೀವಲ್ಲ, ಅಲ್ಲಿ ಕರೆಕ್ಟಾಗಿ ಈ ಒಂದು ಆಪೋಸಿಟ್ ಫ್ರಿಲ್ ಕೊಟ್ಟಿದ್ದೀವಲ್ಲ, ಅದು ಬಂದು ಸ್ಟಿಚ್ ಆಗಬೇಕು ಫ್ರೆಂಡ್ಸ್. ಸೊ ಅರ್ಥ ಆಯ್ತು ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನಾನು ಇಲ್ಲಿ ಆಪೋಸಿಟ್ಗೆ 2 ಫ್ರಿಲ್ಸನ್ನು ನಾನು ರೆಡಿ ಮಾಡಿದ್ದೀನಿ. ಇಲ್ಲಿ ನಮಗೆ ಫ್ರಿನ್ಸ್ ಕಟ್ ಏನು ಜಾಯಿಂಟ್ ಆಗುತ್ತಲ್ವ, ಲೆಫ್ಟು ಮತ್ತು ರೈಟು, ಆ ಜಾಯಿಂಟ್ ಆಗಿರೋ ಜಾಗಕ್ಕೆ ಕರೆಕ್ಟಾಗಿ ಆ ಒಂದು ಫ್ರಿಲ್ಲು ಬರೋ ರೀತಿ ನಾವು ಅರೇಂಜ್ ಮಾಡ್ಕೋಬೇಕು ಫ್ರೆಂಡ್ಸ್. ಇವಾಗ ನಾನು ಪಿನ್ಸನ್ನು ಹಾಕ್ಕೊಂಡು ಜಸ್ಟ್ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಬಿಟ್ಟು ಆಮೇಲೆ ನಾವು ಬಾಡಿ ಪಾರ್ಟ್ಗೆ ಈ ಒಂದು ಪೀಸನ್ನು ಜಾಯಿಂಟ್ ಮಾಡೋಣ. ಫ್ರೆಂಡ್ಸ್, ಅರ್ಥ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಏನೇ ಒಂದು ಡೌಟ್ ಇದ್ದರೂ ಖಂಡಿತವಾಗ್ಲೂ ಕೇಳಿ. ಇನ್ನೂ ಒಂದು ಸತಿ ಬೇಕಾದ್ರೆ ನಿಮಗೋಸ್ಕರ ಇದೇ ಒಂದು ಪ್ಯಾಟ್ರನ್ನ ನಿಮಗೇನಾದರೂ ಡೌಟ್ಸ್ ಇದ್ದರೆ ನಾನು ಖಂಡಿತ ಮಾಡಿ ತೋರಿಸ್ತೀನಿ ಅಥವಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ನನ್ನ ಒಂದು ನಾನೇನು ನೆಕ್ಸ್ಟ್ ವೀಡಿಯೋಸ್ ಹಾಕ್ತೀನಿ ಆ ಒಂದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಫ್ರೆಂಡ್ಸ್, ನಾನು ಆ ಒಂದು ಫ್ರಿಲ್ಸನ್ನು ಇಟ್ಕೊಂಡಿದ್ನಲ್ಲ, ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಇವಾಗ ಲೈನಿಂಗನ್ನು ನೋಡಿ ಈ ರೀತಿ ನಾನು ಎಲ್ಲಿ ಫ್ರಿಲ್ ಇಟ್ಟಿದ್ದೀನಿ ಅಲ್ಲಲ್ಲಿ ಒಂದೊಂದು ಫ್ರಿಲ್ಸನ್ನು ಇಟ್ಕೊಂಡು ಫುಲ್ 1 ಮೀಟ್ರ್ ಕ್ಲಾತ್ ನಮಗೆ ಇಲ್ಲಿಗೆ ಕರೆಕ್ಟಾಗಿ ಆಗುತ್ತೆ. ಈ ರೀತಿ ನಾವು ಫ್ರಿಲ್ಸನ್ನು ಇಟ್ಕೊಂಡು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಫಸ್ಟೇ ಹೇಳ್ದಂಗೆ ನಾವು ಈ ರೀತಿ ಆದರೂ ಇಟ್ಕೋಬೋದು, ಲೈನಿಂಗನ್ನು ಜಾಯಿಂಟ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದರೆ ನಾವು ಬೇರೆ ರೀತಿ ಸರ್ಕಲ್ ಶೇಪಲ್ಲಿ ಇದೆ ಅಂಬ್ರೆಲಾಂಗ್ ಮಾಡ್ತೀವಲ್ಲ, ಆ ರೀತಿ ಮಾಡಿಕೊಂಡು ಕೂಡ ಜಾಯಿಂಟ್ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನಾನು ಇವಾಗ ಏನು ಮಾಡ್ತಿದ್ದೀನಿ, ಲೈನಿಂಗ್ ಅಟ್ಯಾಚ್ ಆಯಿತು. ಸೊ ಫ್ರಿಲ್ಸ್ ಎಲ್ಲನೂ ಕರೆಕ್ಟಾಗಿ ನಾನು ಬಾಡಿ ಪಾರ್ಟ್ನ ನೋಡಿಕೊಂಡು ಫ್ರಿಲ್ಸನ್ನು ಅರೇಂಜ್ ಮಾಡಿ ರೆಡಿ ಮಾಡಿದ್ದೀನಿ. ಇದು ಜಸ್ಟ್ ನಾನು ಎಕ್ಸ್ಟ್ರಾ ವರ್ಕ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ನಿಮಗೆ ಇದು ಓಕೆ ಅನಿಸಿದ್ರೆ ನೀವು ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ ಫ್ರೆಂಡ್ಸ್, ನೋ ಪ್ರಾಬ್ಲಮ್. ನಾನಿಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಜಸ್ಟ್ ಒಂದು ಪೀಸನ್ನು ಕಟ್ ಮಾಡಿಕೊಂಡು ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಅದು ನಾವು ಬಾರ್ಡ್ರ್ ಇದೆ ಅಲ್ವಾ, ನಾನು ಸೀದಾ ಈ ಒಂದು ಕ್ಲಾತ್ನ ಮೇಲೆ ಬಾರ್ಡ್ರನ್ನ ಇಟ್ಟು ಸ್ಟಿಚ್ ಮಾಡ್ತೀನಿ. ಆವಾಗ ನಾವೇನು ಇಷ್ಟೊತ್ತು ನೆರಿಗೆ ಇಟ್ಕೊಂಡು ಲೈನಿಂಗ್ ಅಟ್ಯಾಚ್ ಮಾಡಿದ್ವಲ್ಲ, ಅದು ದಾರ ಎಲ್ಲ ಹಿಂದೆಗಡೆ ಕಾಣಬಾರ್ದು, ನೀಟ್ ಫಿನಿಶಿಂಗ್ ಇರಲಿ ಅಂತ ಹೇಳ್ಬಿಟ್ಟು ನಾನು ಇದೊಂದು ಎಕ್ಸ್ಟ್ರಾ ಮಾಡ್ತಾಯಿದ್ದೀನಿ. ಸೊ ಇದು ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಇಲ್ಲ ಓಕೆ ಚೆನ್ನಾಗಿದೆ ಅನಿಸಿದ್ರೆ ನೀವು ಕೂಡ ಈ ರೀತಿ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು ಫ್ರೆಂಡ್ಸ್. ನನಗೆ ನೋಡಿ ಈ ರೀತಿ ನೀಟ್ ಫಿನಿಶಿಂಗ್ ಇರುತ್ತೆ, ದಾರ ಎಲ್ಲ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ನಾನು, ಅದು ಬೇರೆ ತುಂಬ ತೆಳ್ಳಗೆ ಇದೆ ಕ್ಲಾತು, ಸೊ ಏನು ದಪ್ಪ ಅನಿಸಲ್ಲ, ಅದಕ್ಕೋಸ್ಕರ ನಾನು ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಳ್ತಾ ಇದ್ದೀನಿ.
ನೋಡಿ ಫ್ರೆಂಡ್ಸ್, ಈ ರೀತಿ ನಮಗೆ ಆಪೋಸಿಟ್ ಫ್ರಿಲ್ಲನ್ನು ಇಟ್ಕೊಂಡು ನಾವು ರೆಡಿ ಮಾಡಿರ್ತೀವಲ್ಲ, ಇದು ನಮಗೆ ನಾವು ಫ್ರಿಲ್ಸ್ ಕಟ್ ಸ್ಟಿಚ್ ಮಾಡಿ ಏನು ಜಾಯಿಂಟ್ ಮಾಡಿರ್ತೀವಲ್ಲ ಆ ಜಾಯಿಂಟ್ ಜಾಗಕ್ಕೆ ಈ ಒಂದು ಫ್ರಿಲ್ಲು ಕರೆಕ್ಟಾಗಿ ಬರಬೇಕು ಫ್ರೆಂಡ್ಸ್. ಅದೊಂದು ನೋಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ಪ್ಯಾಟ್ರನ್ನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ, ಆರಾಮ್ಸೆ ಮಾಡ್ಬೋದು. ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ಆ ಫ್ರಿಲ್ಲನ್ನು ಅರೇಂಜ್ ಮಾಡ್ಕೊಂಬಿಟ್ರೆ ಆಗುತ್ತೆ. ಅಷ್ಟೇ. ಸೆಂಟ್ರಿಗೆ ಫಸ್ಟ್ ನೀವು ಮಾರ್ಕನ್ನು ಮಾಡಿಕೊಂಡು ಒಂದು ಸೈಡಿಂದ ಒಂದು ಫ್ರಿಲ್ಲು, ಆಪೋಸಿಟ್ ಅಲ್ಲಿ ಒಂದು ಫ್ರಿಲ್ಲು, ಮತ್ತು ಮಧ್ಯದಲ್ಲಿ ಒಂದು ಬಾಕ್ಸ್ನ ಶೇಪ್ ಬರುತ್ತೆ, ಮತ್ತು ಇನ್ನೊಂದು ಫ್ರಿಲ್ಲು. ಅಷ್ಟೇ ಫ್ರೆಂಡ್ಸ್, ತುಂಬ ಈಸಿ ಇದೆ. ಸೊ ನಾನು ತೋರಿಸ್ಕೊಟ್ಟಿದ್ದು ನಿಮಗೆ ಅರ್ಥ ಆಯಿತು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ನೋಡಿ, ನಾವು ನಿಧಾನಕ್ಕೆ ಫ್ರಿಲ್ಸನ್ನು ಈ ರೀತಿ ರೆಡಿ ಮಾಡಿದ್ವಲ್ಲ, ಸ್ಟಿಚ್ ಆಲ್ರೆಡಿ ಆಗಿದೆ. ಅದರ ಮೇಲೆ ನಾವು ಬಾಡಿ ಪಾರ್ಟನ್ನು ನಾನು ಇಟ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮಗೆ ಈ ರೀತಿ ಬಾರ್ಡ್ರ್ ಇಲ್ಲ ಅಂತ ಹೇಳಿದರೆ ನಾವು ನಾರ್ಮಲಾಗಿ ಯಾವ ರೀತಿ ನಾವು ಸ್ಟಿಚ್ ಮಾಡಿಬಿಟ್ಟು ಟರ್ನ್ ಮಾಡ್ತೀವಲ್ಲ ಆ ರೀತಿ ಮಾಡ್ಕೋಬೋದು. ನಾನು ಇಲ್ಲಿ ಬಾರ್ಡ್ರ್ ಇರೋದ್ರಿಂದ ಇದು ಗೋಲ್ಡನ್ ಕಲರು, ಆ ಒಂದು ರೆಡ್ ಕಲರು, ಗ್ರೀನ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ನಾನು ಈ ರೀತಿ ಫಿನಿಶಿಂಗ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡ್ತಿದ್ದೀನಿ. ಇಲ್ಲ ಅಂತೇಳಿದರೆ ನಾರ್ಮಲಾಗಿ ನಾವು ಯಾವ ರೀತಿ ಸ್ಟಿಚ್ ಮಾಡ್ತೀವಿ ಆ ರೀತಿ ಸ್ಟಿಚ್ ಮಾಡಿ ಇನ್ನೊಂದು ಕೂಳೆ ಎಲ್ಲ ಒಳಗಡೆ ಹೋಗುತ್ತಲ್ವ ಆ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು ಫ್ರೆಂಡ್ಸ್. ಇದೊಂದು ನಾನು ಈ ರೀತಿ ಸ್ಟಿಚ್ ಮಾಡ್ತಿದ್ದೀನಿ. ಸೊ ನೀವು ಈ ರೀತಿ ಸ್ಟಿಚ್ ಮಾಡಬೇಕಂತ ಏನಿಲ್ಲ, ನಾರ್ಮಲಾಗಿ ಸ್ಟಿಚ್ ಮಾಡಿ ಪರವಾಗಿಲ್ಲ. ಇಲ್ಲಿ ನಾನು ನೋಡಿ, ಈ ಫ್ರಿಲ್ಸ್ ಕಟ್ಟದು ಏನು ನಾವು ಆ ಒಂದು ಕಟ್ ಮಾಡಿ ಸ್ಟಿಚ್ ಮಾಡಿರ್ತೀವಿ ಅಲ್ಲಿಗೆ ಆ ಒಂದು ನೆರಿಗೆ ಮಾತ್ರ ಬರೋದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತು ಬ್ಯಾಕ್ ಸೈಡು ಕೂಡ ಅಷ್ಟೇ ಫ್ರೆಂಡ್ಸ್, ಡಾಟ್ಸ್ ಹಿಡಿದಿರ್ತೀವಲ್ಲ ಅಲ್ಲಿನೇ ಆ ಒಂದು ಫ್ರಿಲ್ಸನ್ನು ಬರೋ ರೀತಿ ನೋಡಿಕೊಂಡ್ರೆ ಆಯಿತು. ಸೊ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ನನಗೆ ಫ್ರಂಟು ಕಂಪ್ಲೀಟ್ ಆಯಿತು. ನೋಡಿ, ಈ ರೀತಿ ನಾವು ಅದನ್ನು ವೇರ್ ಮಾಡಿದವಾಗ ನಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನು ಜಾಸ್ತಿ ಹೇಳಲ್ಲ, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನೀವೇ ಹೇಳಬೇಕು. ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಇದು ಈ ಒಂದು ಪ್ಯಾಟ್ರನ್ನು. ಸೊ ಫ್ರಂಟು ಫುಲ್ ಕಂಪ್ಲೀಟ್ ಆಯಿತು. ಇವಾಗ ಇನ್ನೂ ಒಂದು ಪೀಸ್ ಬ್ಯಾಕ್ ಸೈಡ್ ಕೂಡ ನಾವು ಸೇಮ್ ಇದೇ ರೀತಿ ನಾನು ನೋಡಿ ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಂಡು ಮತ್ತು ಎಕ್ಸ್ಟ್ರಾ ಒಂದು ಕ್ಲಾತನ್ನು ತೊಗೊಂಡು ನಾನು ಫಿನಿಶಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಸೇಮ್ ನೋಡಿ ಇದೇ ರೀತಿ ಆ ಡಾಟ್ಸ್ ಜಾಗದಲ್ಲಿ ಆ ಒಂದು ಫ್ರಿಲ್ ಬರಬೇಕು ಫ್ರೆಂಡ್ಸ್. ಇವಾಗ ನಿಮಗೆ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಇಷ್ಟೇ ಫ್ರೆಂಡ್ಸ್, ತುಂಬ ಸಿಂಪಲ್ ಆಗಿದೆ. ಸೊ ಆರಾಮಾಗಿ ನೋಡಿಕೊಂಡು ಸ್ಟಿಚ್ಚನ್ನು ಮಾಡಿಕೊಂಡ್ರೆ ಆಯಿತು. ನಾವು ಡಾಟ್ಸ್ ಹಿಡ್ದಿರೋ ಜಾಗಕ್ಕೆ ಕರೆಕ್ಟಾಗಿ ಆಪೋಸಿಟ್ ಫ್ರಿಲ್ ಕೊಟ್ಟಿರ್ತೀವಲ್ಲ ಅದು ಬಂದು ನಾವು ಸ್ಟಿಚ್ಚನ್ನು ಮಾಡಬೇಕಾಗತ್ತೆ. ಅಷ್ಟೇ ಫ್ರೆಂಡ್ಸ್, ನೋಡಿ ತುಂಬಾ ಚೆನ್ನಾಗಿ ಆಗುತ್ತೆ. ಸೊ ಫ್ರೆಂಡ್ಸ್, ಫೈನಲಿ ಕಂಪ್ಲೀಟ್ ಆಯಿತು ಬಾಟಮು ಮತ್ತು ಬಾಡಿ ಪಾರ್ಟು ಸ್ಟಿಚ್ಚಿಂಗು. ಫ್ರೆಂಡ್ಸ್ ನೋಡಿ, ನಾನು ಸೀದಾ ಬಾರ್ಡ್ರನ್ನ ಇಟ್ಬಿಟ್ಟು ಸ್ಟಿಚ್ ಮಾಡೋದ್ರಿಂದ ನಾನು ಈ ರೀತಿ ಫಿನಿಶಿಂಗ್ ಮಾಡಿಕೊಂಡೆ. ಇಲ್ಲಿ ನಾನು ಹಾಗೆ ಮಾಡಿದ್ದಿದ್ರೆ ಆ ದಾರ ಎಲ್ಲನೂ ಹಾಗೆ ಕಾಣಿಸ್ತಿತ್ತು. ಸೊ ಅದಕ್ಕೋಸ್ಕರ ನಾನು ಆ ರೀತಿ ಫಿನಿಶಿಂಗನ್ನು ಮಾಡಿದೆ. ಸೊ ಫ್ರೆಂಡ್ಸ್ ನೋಡಿ, ಫ್ರಂಟು ಬ್ಯಾಕು ಎರಡೂ ಕೂಡ ಕಂಪ್ಲೀಟ್ ಆಯಿತು. ಇವಾಗ ಶೋಲ್ಡ್ರ್ ಜಾಯಿಂಟ್ ಮಾಡಿಕೊಂಡು ಸ್ಲೀವ್ಸನ್ನು ಕೊಟ್ಟು ಸ್ಟಿಚ್ ಮಾಡಿಕೊಂಡು ನೋಡೋಣ. ಫ್ರೆಂಡ್ಸ್, ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್ ನೋಡಿ, ಸ್ಲೀವ್ಸನ್ನು ನಾವು ಸ್ಟಿಚ್ ಮಾಡಿಕೊಂಡು ಕಂಪ್ಲೀಟ್ ಆಯಿತು. ಇವಾಗ ಎರಡು ಸ್ಲೀವ್ಸನ್ನು ಕೂಡ ನಾನು ಸ್ಟಿಚ್ಚನ್ನು ಮಾಡಿಕೊಂಡು ಕಂಪ್ಲೀಟ್ ಮಾಡಿಕೊಂಡೆ. ಸೊ ಇವಾಗ ಯಾವ ರೀತಿ ನಾವು ಫಿಟ್ಟಿಂಗನ್ನು ಸ್ಟಿಚ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನೋಡೋಣ. ಫಸ್ಟಿಗೆ ನಾವು ಇಲ್ಲಿ ಏನು ಮಾಡಬೇಕಂತ ಹೇಳಿದರೆ, ಫಿಟ್ಟಿಂಗ್ ಮಾಡೋಕ್ಕಿಂತ ಫಸ್ಟು ನೋಡಿ ಎಕ್ಸ್ಟ್ರಾಸ್ ಏನಾದರೂ ಇದೆಯಾ ಅಂತ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಏಕೆಂದರೆ ಆ ಎಕ್ಸ್ಟ್ರಾಸ್ ಇಟ್ಕೊಂಡು ನಾವು ಮಾಡೋಕ್ಕೆ ಹೋದರೆ ಅಷ್ಟು ಕರೆಕ್ಟಾಗಿ ಬರೋಲ್ಲ. ಸೊ ಅದು ಎಕ್ಸ್ಟ್ರಾ ಏನು ಬೇಕಿಲ್ಲ, ಜಸ್ಟ್ ರಿಮೂವ್ ಮಾಡ್ಕೊಂಬಿಟ್ರೇ ಬೆಟರು. ಸೊ ಈ ರೀತಿ ನಾವು ಮಾರ್ಕನ್ನು ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ನೋಡಿ ನಾನು ಇವಾಗ ತೋರಿಸ್ತಿದ್ದೀನಲ್ವಾ, ಜಸ್ಟ್ ಅಲ್ಲಿವರೆಗೂ ನಾವು ಸ್ಟಿಚ್ ಮಾಡಿಕೊಂಡು ಆಮೇಲೆ ಸ್ಲಿಟ್ನ ರೀತಿ ಓಪನ್ ಕೂಡ ಇಟ್ಕೋಬೋದು ಫ್ರೆಂಡ್ಸ್. ಇಲ್ಲಿ ಬೇಡ ಅಂತ ಹೇಳಿದರೆ ಕ್ಲೋಸ್ ಮಾಡ್ಬೋದು. ಅದು ನಿಮ್ಮ ಒಂದು ಇಷ್ಟಕ್ಕೆ ತಕ್ಕಂತೆ ನೀವು ಮಾಡ್ಕೋಬೋದು. ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನು ಫಿಟ್ಟಿಂಗನ್ನು ಮಾರ್ಕ್ ಮಾಡಿದ್ದೀನಲ್ವ, ಅಲ್ಲಿ ಸ್ಟಿಚ್ಚನ್ನು ಮಾಡ್ಕೊಳ್ತಾ ಇದ್ದೀನಿ. ಸ್ಟಿಚ್ ಮಾಡಿಕೊಂಡು ಫುಲ್ ಸ್ಟ್ರೈಟು ನಾನು ಸ್ಟಿಚ್ಚನ್ನು ಮಾಡಿಕೊಂಡು ಹೋಗ್ತೀನಿ. ಫ್ರೆಂಡ್ಸ್, ಇಲ್ಲಿ ನಾವು
ಆ, ಏನು ಸೊಂಟದ ಹತ್ರ ಬಾರ್ಡ್ರ್ ಕೊಟ್ಟಿದ್ದೀವಲ್ಲ, ಬಾರ್ಡ್ರ್ ಕೊಟ್ಟರು ಅಷ್ಟೇ, ಕೊಟ್ಟಿಲ್ಲ ಅಂದರೂ ಅಷ್ಟೇ. ಸೊ ಕರೆಕ್ಟಾಗಿ ನಾವು ಕಟ್ಟಿಂಗ್ ಕರೆಕ್ಟ್ ಇದ್ದರೆ ಸ್ಟಿಚಿಂಗು ಕೂಡ ಕರೆಕ್ಟ್ ಇರುತ್ತೆ, ಹೆಚ್ಚು ಕಡಿಮೆ ಆಗೋಲ್ಲ. ಸೊ ನೀಟಾಗಿ ಬರುತ್ತೆ. ಸೊ ಫ್ರೆಂಡ್ಸ್ ನೋಡಿ, ಇಲ್ಲಿ ನನಗೆ ಕರೆಕ್ಟಾಗಿ ಬಂದಿದೆ. ಇಲ್ಲಾಂದರೆ ಕೆಲವೊಂದು ಸತಿ ಏನಾಗುತ್ತೆ, ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಸೊ ಆ ರೀತಿ ಆದರೆ ಅಷ್ಟು ಕರೆಕ್ಟಾಗಿ ಬರಲ್ಲ. ಇಲ್ಲಿ ಹೆಚ್ಚು ಕಡಿಮೆ ಆದರೆ ನಾವು ಸ್ಟಿಚ್ ಮಾಡ್ಕೊಂಡು ಹೋಗ್ತೀವಲ್ಲ, ಬಾಟಮಲ್ಲೂ ಕೂಡ ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ಫಸ್ಟ್ ನಾವು ಕರೆಕ್ಟಾಗಿ ಕಟ್ಟಿಂಗ್ ಕರೆಕ್ಟ್ ಇದ್ದರೆ ಸ್ಟಿಚಿಂಗು ಕೂಡ ಕರೆಕ್ಟಾಗಿ ಇರುತ್ತೆ. ಸೊ ನಾವು ಶೇಪ್ ತೆಗಿತೀವಲ್ಲ, ಆವಾಗಲೂ ಕೂಡ ಫ್ರಂಟು ಬ್ಯಾಕು ಎರಡು ಕರೆಕ್ಟಾಗಿ ಈಕ್ವಲಾಗಿ ಕಟ್ ಮಾಡಿಕೊಂಡ್ರೆ ಆಗುತ್ತೆ. ಮತ್ತು ಎರಡು ಕಡೆನೂ ನಾನು ಫಿಟ್ಟಿಂಗನ್ನು ಇಟ್ಕೊಂಡು ಡಬಲ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚಿಂಗ್ ಕಂಪ್ಲೀಟ್ ಆಯಿತು. ಸೊ ಫ್ರೆಂಡ್ಸ್, ಫೈನಲಿ ನೋಡೋದಾದರೆ ನೋಡಿ, ಈ ರೀತಿ ಬಂದಿದೆ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್. ಸೊ ವೇರ್ ಮಾಡಿ ನೋಡೋಣ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಫೈನಲಿ ನೋಡಿ ಈ ರೀತಿ ಬಂದಿದೆ. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ತುಂಬ ಕಂಫರ್ಟ್ ಇದೆ ಫ್ರೆಂಡ್ಸ್. ಸೊ ನೆಕ್ ಹತ್ರ ಈ ರೀತಿ ಒಂದು ಬಾರ್ಡ್ರ್ ಕೊಟ್ಟಿರೋದು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್. ಈ ಫ್ರಿಲ್ಲು ಈ ಒಂದು ಡ್ರೆಸ್ಸಿಗೆ ತುಂಬ ಹೈಲೈಟ್ ಅಂತಲೇ ಹೇಳ್ಬೋದು, ಡಿಫ್ರೆಂಟ್ ಆಗಿದೆ. ಸೊ ನಾರ್ಮಲಾಗಿ ನಾವು ಒನ್ ವೇನಲ್ಲಿ ಕೊಟ್ಕೊಂಡು ಹೋಗ್ತೀವಿ ಫ್ರಿಲ್ಲು. ಸೊ ಇದೊಂಥರ ಡಿಫ್ರೆಂಟ್ ಲುಕ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸೊ ನಿಮಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ನೋಡಿ. ಹಳೆ ಸೀರೆ ಆಗಿದ್ದಪ್ಪ ಯಾರು ಯೂಸ್ ಮಾಡ್ತಾರೆ ಬೇಡ ಅನ್ನೋ ಒಂದು ಸ್ಯಾರಿನಲ್ಲಿ ಇಷ್ಟು ಸುಂದರವಾಗಿರುವಂಥ ಡ್ರೆಸ್ಸನ್ನು ರೆಡಿ ಮಾಡ್ಬೋದು. ಸೊ ನೀವು ಕೂಡ ಬೇಡ ಅಂತ ಇಟ್ಟಿರೋ ಸ್ಯಾರಿ ತೊಗೊಂಡು ಟ್ರೈ ಮಾಡಿ, ಸ್ಟಿಚ್ ಮಾಡಿ ಹೇಗೆ ಬಂತು ಅಂತ ನನಗೂ ಕೂಡ ಹೇಳಿ. ಸೊ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.